ನಾನಿವತ್ತು ಒಂದು ಒಳ್ಳೆ ಲಂಚ್ ಬಾಕ್ಸ್ಗೆ ಊಟ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಹೆಲ್ದಿ ಫುಡ್ಡು, ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಅಡುಗೆ ಅಂತಲೇ ಹೇಳ್ಬೋದು ಇದನ್ನು. ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕಿರ್ಬೋದು, ನಾವುಗಳು ಕೆಲ್ಸಕ್ಕೆ ಹೋದರೆ ನಮಗೂ ಚೆನ್ನಾಗಿರುತ್ತೆ, ಮಧ್ಯಾಹ್ನಕ್ಕೆ ಯಜಮಾನ್ರು ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವಾಗ ಮೊದಲಿಗೆ ನಾನು 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 200 ಗ್ರಾಮಷ್ಟು ಬೇಬಿಕಾರ್ನ್ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ. ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ನೀರೊಳಗಡೆ ಸೇರಿಸ್ಕೊಂಬಿಡೋಣ, ತೊಳಿಬೇಕಲ್ವ ಅದರಿಂದ. ನೋಡಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಬಿಡ್ತೀನಿ. ಅದಾದಮೇಲೆ ಇವಾಗ ನಾನು ಏನು ತೊಗೊಂಡಿದ್ದೀನಿ ನೆಕ್ಸ್ಟ್ ಅಂದರೆ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಎಲ್ಲವುದು ಹೆಲ್ದಿ ಫುಡ್ಡೇನೆ. ಹಸಿ ಬಟಾಣಿ ತೊಗೊಂಡಿದ್ದೀನಿ, ಅದು ಒಂದು 100 ಗ್ರಾಮಷ್ಟು ಕಾಳಿದೆ ಹಸಿ ಬಟಾಣಿ. ಇವಾಗ ನನ್ನ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಕಾಯಿಸ್ಕೊಂಬಿಟ್ಟಿದ್ದೀನಿ. ನೀರು ಮಳ್ತಾ ಇದೆ. ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಆಲೂಗಡ್ಡೆ ಮತ್ತು ಬೇಬಿಕಾರ್ನು ಮತ್ತು ಬಟಾಣಿ ಮೂರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ಮೊದಲು ನೀರಲ್ಲಿ ಬೇಯಿಸ್ಕೊಂಬಿಟ್ರೆ ಒಗ್ಗರಣೆ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನಾವು. ಅದರಿಂದ ಮೊದಲೇ ಬೇಯಿಸ್ಕೊತಾ ಇದ್ದೀನಿ. ನಾನು ಗಟ್ಟಿಗೆ ಮಾಡ್ತಾಯಿದ್ದೀನಿ ಇವತ್ತು, ಗ್ರೇವಿ ಥರ ಮಾಡ್ತಾಯಿಲ್ಲ, ಪಲ್ಯ ಥರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸಪ್ರೇಟ್ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ಬೆಂದಿದೆ. ಇದು ಬೆಂದಿರೋದು ಸಾಕು. ಇವಾಗ ನಾನು ಇದನ್ನೇನು ಮಾಡ್ತೀನಿ, ಸ್ಟವ್ವಿಂದ ಕೆಳಗೆ ಇಳಿಸ್ಕೊಂಡು ನೀರು ಬಸ್ಬಿಡ್ತೀನಿ. ನೀರು ಬಸ್ದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟು ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಕೊಂಡು. ಪಾತ್ರೆ ಬಿಸಿ ಆದಮೇಲೆ 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ತಕ್ಷಣ ನಾನು ಕರಿಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಫ್ರೈ ಆಗಿದೆ. ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ ನೋಡಿ, ಕಾಣಿಸ್ತಾ ಇದೆ ಬಣ್ಣ ಚೇಂಜ್ ಆಗಿರೋದು. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು, ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ, 1 ಸಣ್ಣದಾಗಿ ಕಟ್ ಮಾಡಿಕೊಂಡು. ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಹಸಿರು ಕಲರ್ ಇರೋವಂಥ ಕ್ಯಾಪ್ಸಿಕಮ್ ಅರ್ಧ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ಆಮೇಲೆ ಕೆಂಪು ಕಲರ್ದು ಕ್ಯಾಪ್ಸಿಕಮ್ ಅರ್ಧ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಮತ್ತು ಯೆಲ್ಲೋ ಕಲರ್ದು, ಅರ್ಶಿನದ ಕಲರ್ದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ತುಂಬ ಕಲರ್ ಚೆನ್ನಾಗಿರಲಿ ಅಂತ, ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಮತ್ತು ಆರೋಗ್ಯ ಕೂಡ ಒಳ್ಳೆಯದು. ತುಂಬಾ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಬೇಯಿಸಿ ಬಸ್ತಿಟ್ಕೊಂಡಿದ್ನಲ್ವಾ, ಬೇಬಿಕಾರ್ನು, ಆಲೂಗಡ್ಡೆ ಮತ್ತು ಬಟಾಣಿ ಮೂರನ್ನು ಸೇರಿಸ್ಕೊಂಬಿಡ್ತೀನಿ. ನೀರೆಲ್ಲ ಏನು ಸೇರಿಸ್ತಾ ಇಲ್ಲ ಇವಾಗ ನಾನು. ಕಾಳೆಲ್ಲ ಸೇರಿಸ್ಕೊಂಡಾಯಿತು. ಈಗ ಅದನ್ನು ಚೆನ್ನಾಗಿ ಒಗ್ಗರಣೆನಲ್ಲಿ ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆ ಜೊತೆನಲ್ಲಿ ಬೇಯಲಿ, ಮಸಾಲೆಗಳ ಜೊತೆನಲ್ಲೆಲ್ಲ ಅಂತ. ನಾನಿವಾಗ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ತುಂಬ ಅರಿಶಿನ ಬೇಡ. ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಇದ್ರ ಜೊತೆಗೆ ಇವಾಗ ನಾನು ಮಸಾಲೆಗಳು ಸೇರಿಸ್ಕೊಂಬಿಡ್ತೀನಿ. ಮೊದಲಿಗೆ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಪಲ್ಯಗಳೆಲ್ಲ. ನಾನು ಸ್ಯಾಂಡ್ವಿಚ್ ಥರ ಮಾಡೋಣ ಅಂತ ಮಾಡಿಕೊಂಡೆ, ಆದರೆ ಟೈಮ್ ಆಗೋಯ್ತು ನನಗೆ. ಅದರಿಂದ ಸಪ್ರೇಟ್ ಪಲ್ಯ ಮತ್ತು ಅದ್ರ ಜೊತೆಗೆ ಏನು ಮಾಡಿದ್ದೀನಿ ಅಂತ ನನಗೆ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ. ಒಂದು ಒಳ್ಳೆ ಪರೋಟ ಮಾಡಿದ್ದೀನಿ, ತುಂಬಾ ಒಳ್ಳೆ ಕಾಂಬಿನೇಷನ್ ಜೊತೆಗೆ. ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಪಲ್ಯ. ಇದು ತುಂಬಾ ರುಚಿಯಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಬೇಕು ಅನಿಸುತ್ತೆ. ಇದನ್ನು ನೋಡ್ತಾ ಇದ್ದರೆ ತಿನ್ನಬೇಕು ಅಂತಲೂ ಅನಿಸುತ್ತೆ.
ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ನೋಡಿ ಇದು ಪಲ್ಯ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ನಾನು ಪರೋಟಾಗೆ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ ಬನ್ನಿ. ಇವತ್ತು ನಾನು ಮಾಡ್ತಿರೋದು ಆನಿಯನ್ ಪರೋಟ, ಅಂದರೆ ಈರುಳ್ಳಿ ಪರೋಟ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಈ ಪಲ್ಯದ ಜೊತೆಗಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಮೊದಲಿಗೆ ನಾನು 3 ಈರುಳ್ಳಿ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಒಂದು 7ರಿಂದ 8 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಇದನ್ನು ರುಬ್ಕೊಂಡು ಬಂದಾಯಿತು. ನಾನು ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ನಾನು ತುಂಬ ನೈಸು ಬೇಡ, ತುಂಬ ತರ್ತರಿನೂ ಬೇಡ, ಆ ಥರ ರುಬ್ಕೊಂಡಿದ್ದೀನಿ ನಾನು. ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ರುಬ್ಕೊಂಡಿದ್ನಲ್ವ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇದೆಲ್ಲ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಪೇಸ್ಟು ಹಾಕ್ಕೊಂಡಾಯಿತು. ಈಗ ಇದ್ರ ಜೊತೆಗೆ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೋತೀನಿ. ನನಗೆ ಒಂದು 6 ಪರೋಟ ಆದರೆ ಸಾಕು. ಅದರಿಂದ 2 ಕಪ್ ಗೋಧಿ ಹಿಟ್ಟು ತೊಗೋತೀನಿ. ಒಂದು ಚಿಕ್ಕ ಕಪ್ಪಲ್ಲಿ 2 ಕಪ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ 1 ಟೇಬಲ್ ಸ್ಪೂನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಆದಮೇಲೆ ಸ್ವಲ್ಪ ಅಜ್ವೈನ, ಅದನ್ನು ಕೈಯಲ್ಲಿ ಹಂಗೆ ಉಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಈ ಒಣಮೆಣ್ಸಿನ್ಕಾಯಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ವ, ಅದು ಹಾಕ್ಕೊಂಡಿದ್ದೀನಿ. ಅಂದರೆ ಚಿಲ್ಲಿ ಫ್ಲೇಕ್ಸು ಮನೆಯಲ್ಲೇ ಮಾಡ್ಕೊಂಡಿದ್ದದ್ದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲು ನೀರು ಸೇರಿಸ್ಕೊಳ್ಳೋದು ಬೇಡ, ಹಾಗೆ ಕಲಿಸ್ಕೊಳ್ಳೋಣ. ನಮ್ಗೆ ನೀರು ಬೇಕಂದರೆ ಸೇರಿಸ್ಕೊಳ್ಳೋಣ. ಏಕೆಂದರೆ ಈರುಳ್ಳಿನಲ್ಲಿ ಜಾಸ್ತಿ ನೀರಿನ ಅಂಶ ಇರುತ್ತೆ. ರುಬ್ಕೊಂಡಿರೋದ್ರಿಂದ ಅದು ಇನ್ನೂ ನೀರಿನ ಅಂಶ ಜಾಸ್ತಿನೇ ಇರುತ್ತಲ್ವ, ಸ್ವಲ್ಪ ನೀರು ಸೇರಿಸ್ಕೊಂಡಿದ್ವಲ್ಲ ಅದರಿಂದ. ಇವಾಗ ಸ್ವಲ್ಪ ನೀರು ಬೇಕು ಅನ್ನಿಸ್ತು ನನಗೆ, ಅದಕ್ಕೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ಕಲಸಿಟ್ಬಿಡ್ತೀನಿ ಒಂದು 10 ನಿಮಿಷ. 10 ನಿಮಿಷ ಆದಮೇಲೆ ತೆಗಿತೀನಿ. ನೋಡಿ 10 ನಿಮಿಷ ಆಗಿದೆ. ಈಗ ಹೆಂಗಾಗಿದೆ ನೋಡೋಣ ಬನ್ನಿ. ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನೋಡಿ, ಸಾಫ್ಟ್ ಆಗಿದೆ. ಚಿಲ್ಲಿ ಫ್ಲೇಕ್ಸ್ ಎಲ್ಲ ಕಾಣ್ತಾ ಇದೆ. ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಫಸ್ಟ್ ಟೈಮೇ ಇದು ಈರುಳ್ಳಿ ಪರೋಟ ಮಾಡಿದ್ದು. ಮನೆಯಲ್ಲೇ ಮಾಡಿದ್ರೆ ಹೆಂಗೆ ಬರುತ್ತೆ ಅಂತ ನೋಡೋಣ ಅಂತ ಮಾಡಿದೆ. ಆದರೆ ತುಂಬ ರುಚಿಯಾಗಿ ಬಂತು. ಚಪಾತಿಗಿಂತ ಸ್ವಲ್ಪ ದಪ್ಪದಾಗಿ ಉಂಡೆ ಮಾಡ್ಕೊಳ್ಳೋಣ. ನಾನು 6 ಪರೋಟ ಆದರೆ ಸಾಕು ಅಂದ್ಕೊಂಡೆ, ಅದ್ರ ಜೊತೆಗೆ ಒಂದು ಚಿಕ್ಕ ಪರೋಟ ಆಗೋಷ್ಟು ಹಿಟ್ಟಾಗಿದೆ. ಇವಾಗ ನಾನು ಸ್ವಲ್ಪ ಹಸಿಟ್ಟು ತೊಗೊಂಡು, ಅಂದರೆ ಗೋಧಿ ಹಿಟ್ಟನ್ನು ತೊಗೊಂಡು ಪರೋಟ ಲಟ್ಟಿಸ್ಕೊಂಡ್ಬಿಡ್ತೀನಿ. ಅಂದರೆ ಪರೋಟನ ಒತ್ಕೊಳ್ಳೋದು ಅಂತೀವಿ ನಾವು, ಆ ಥರ ಲಟ್ಟಿಸ್ಕೊಂಡ್ಬಿಡ್ತೀನಿ. ಎಲ್ಲ ಅಡುಗೆನೂ ಮನೆಯಲ್ಲೇ ಮಾಡ್ಕೋಬೋದು. ಅದರಿಂದ ನಾನು ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿದ್ದೀನಿ. ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ. ನೋಡಿ ಪರೋಟ ಒತ್ಕೋತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡೋದು ಬೇಡ ಪರೋಟನ, ಸ್ವಲ್ಪ ದಪ್ಪಗೆ ಇರಲಿ. ಪೂರಿ ಹಿಟ್ಟು ಇರುತ್ತಲ್ವ, ಪೂರಿನ ನಾವು ಯಾವ ಥರ ಗಟ್ಟಿಗೆ ಒತ್ಕೋತೀವೋ, ಅಂದರೆ ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಳೋದು ಬೇಡ, ಆ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ ಪೂರಿಗಿಂತ. ಇವಾಗ ತವ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ. ತವಕ್ಕೆ ನಾನು ಅರ್ಧ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ತುಂಬ ಎಣ್ಣೆನೂ ಯೂಸ್ ಮಾಡಲ್ಲ ನಾನು. ತುಂಬ ಎಣ್ಣೆ ಯೂಸ್ ಮಾಡಿದ್ರೆ ಮಕ್ಕಳು ತಿನ್ನಲ್ಲ, ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ನೋಡಿಕೊಂಡೇ ಹಾಕೋತೀನಿ. ನೀವು ಅಷ್ಟೇ, ನಿಮ್ಗೆ ಎಣ್ಣೆ ಜಾಸ್ತಿ ಬೇಕಂದರೆ ನೀವು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಎಣ್ಣೆನೇ ಹಾಕ್ಕೊಳ್ಳಿ. ಆರೋಗ್ಯ ಮುಖ್ಯ ಅಲ್ವಾ. ನಾವು ವಿಡಿಯೋ ನೋಡೋದಕ್ಕಿಂತ ಆರೋಗ್ಯವಾಗಿರ್ಬೇಕಲ್ವ ಎಲ್ರೂ, ಅದಕ್ಕೋಸ್ಕರ ಹಿಂಗೆ ಮಾಡೋದು ನಾನು. ತುಂಬಾ ಈಸಿಯಾಗಿ ಆಗೋಯ್ತು ನೋಡಿ. ಎಲ್ಲ ಪರೋಟನೂ ಇದೇ ಥರ ಬೇಯಿಸ್ಕೊಂಬಿಡ್ತೀನಿ ನಾನು. ಅಷ್ಟರಲ್ಲಿ ನೀವು ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಪರೋಟ ಎಲ್ಲ ಬೇಯಿಸ್ಕೊಂಡು ಆಯಿತು. ಎಲ್ಲ ಪರೋಟನೂ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಇವಾಗ ಲಾಸ್ಟ್ ಪರೋಟ ಇದು ಬೇಯಿಸ್ಕೊಂಡಾಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ತುಂಬಾ ಸಾಫ್ಟು ಬಂದಿದೆ. ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು. ನಿಮಗೂ ಹಂಗೆ ಅನ್ನಿಸ್ತು ಅನ್ಕೋತೀನಿ, ಈಸಿಯಾಗಿ ಮಾಡಿದ್ವಿ ಅಂತ. ನನ್ನ ಚಾನಲ್ ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಹಾಕ್ತೀನಿ. ಇವತ್ತಿನ ಲಂಚ್ ಬಾಕ್ಸ್ ಎಷ್ಟು ಬೇಗ ರೆಡಿ ಆಯ್ತಲ್ವಾ. ಮಗ ಅಂತೂ ತುಂಬ ಚೆನ್ನಾಗಿತ್ತು ಅಂತ ತಿನ್ಕೊಂಡು ಬಂದು ಹೇಳ್ದ.
ನಾನು ಅದ್ರ ನೆಕ್ಸ್ಟ್ ಡೇ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹಾಕಿರೋದು. ಥ್ಯಾಂಕ್ ಯು.